ಸಾಮಾನ್ಯವಾಗಿ ತೋಟದ ಬದಿ ಖಾಲಿ ಇರುವ ಜಾಗದಲ್ಲಿ ಬೆಳೆಯುವ ಈ ಗಿಡವು ಕಳೆಗಿಡಗಳ ಸಾಲಿಗೆ ಸೇರಿದೆ. ಆದರೆ ಇದು ಹಲವು ರೋಗಗಳಿಗೆ ರಾಮಬಾಣ. ಹಸಿರು ಬಣ್ಣದ ಚಿಕ್ಕ ಚಿಕ್ಕ ಅಗಲ ಎಲೆಗಳು, ಹಳದಿ ಬಣ್ಣದ ಹೂವನ್ನು ಹೊಂದಿರುವ ಪುಟ್ಟ ಗಿಡ ಇದಾಗಿದೆ. ಇಂಗ್ಲಿಷ್ನಲ್ಲಿ ಇದನ್ನು ಸೆನ್ನತೊರ ಎಂದು ಕರೆಯುತ್ತಾರೆ. ಆಯುರ್ವೇದದಲ್ಲಿ ಇದರ ಬಳಕೆಯ ಪ್ರಮಾಣ ಹೆಚ್ಚು. ಇದರ ಎಲೆ, ಹೂ, ಬೀಜಗಳು ಎಲ್ಲವೂ ಔಷಧಿಯ ಗುಣವನ್ನು ಹೊಂದಿದೆ. ಚರ್ಮದ ಸಮಸ್ಯೆಗಳಿಗೆ ತಗಟೆ ಸೊಪ್ಪಿನ ಎಲೆಯ ಪೇಸ್ಟ್ ಅಥವಾ ಬೇರಿನ ಪೇಸ್ಟ್ಗೆ ನಿಂಬೆ ರಸ ಸೇರಿಸಿ ಹಚ್ಚಬೇಕು. ಚರ್ಮದ ತುರಿಕೆ ಇದ್ದರೆ ಮಜ್ಜಿಗೆಯೊಂದಿಗೆ ಈ ಪೇಸ್ಟನ್ನು ರುಬ್ಬಿ ಅದನ್ನು ತುರಿಕೆ ಇರುವ ಜಾಗಕ್ಕೆ ಹಚ್ಚಬೇಕು. ಅಥವಾ ತುರಿಕೆ ಇರುವ ಜಾಗವನ್ನು ತೊಳೆಯಲು ತಗಟೆ ಸೊಪ್ಪಿನ ಎಲೆಯ ಕಷಾಯ ಬಳಸಬೇಕು. ಮಳೆಗಾಲದಲ್ಲಿ ರಿಂಗ್ವರ್ಮ್ ಸಮಸ್ಯೆ ಕಾಡುವುದು ಹೆಚ್ಚು. ಇದಕ್ಕಾಗಿ ನೀವು ಮಜ್ಜಿಗೆಯೊಂದಿಗೆ ತಗಟೆ ಬೀಜವನ್ನು ಪೇಸ್ಟ್ ಮಾಡಿ ಹಚ್ಚಬೇಕು. ಜ್ವರದಿಂದ ಬಳಲುತ್ತಿರುವವರು ತಗಟೆ ಸೊಪ್ಪಿನ ಎಲೆಯಿಂದ ಕಷಾಯ ತಯಾರಿಸಿ ಕುಡಿದರೆ ಬೇಗನೆ ನಿವಾರಣೆಯಾಗುತ್ತದೆ. ಕೆಮ್ಮಿನ ನಿವಾರಣೆಗೂ ಇದೇ ಔಷಧಿ. ಮುಟ್ಟಿನ ಸಮಸ್ಯೆಗಳ ನಿವಾರಣೆಗೂ ತಗಟೆ ಗಿಡದ ಕಷಾಯ ಉತ್ತಮ. ತಗಟೆ ಸೊಪ್ಪಿನ ಒಣಬೇರು ರಕ್ತ ಶುದ್ಧೀಕರಿಸುವ ಗುಣವನ್ನು ಹೊಂದಿದೆ. ಇದರ ಬೇರನ್ನು ಚೆನ್ನಾಗಿ ಪುಡಿ ಮಾಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಗೂ ಸ್ವಲ್ಪ ಸಕ್ಕರೆ ಸೇರಿಸಿ ತಿನ್ನುವುದರಿಂದ ರಕ್ತ ಶುದ್ಧಿಯಾಗುತ್ತದೆ. ರಕ್ತಭೇದಿ ಹಾಗೂ ಅತಿಸಾರ ಸಮಸ್ಯೆಗೆ ತಗಟೆ ಸೊಪ್ಪಿನ ರಸಕ್ಕೆ ಉಪ್ಪು ಸೇರಿಸಿ ಕುಡಿಯಬೇಕು. ಈ ಆರೋಗ್ಯವನ್ನು ನಿಮ್ಮ ಸ್ನೇಹಿತರಿಗೂ ಹಂಚಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಧನ್ಯವಾದಗಳು.